Hi, hello everyone, and welcome back to my YouTube channel Spotify Learn. Today is the video of continuation of OOPS with Java subject. Let's start without further wasting time. I have uploaded the module 1 video and how to start the preparation if you have not started yet, and the video how to plan all the modules and all, it's been uploaded before the module 1 video. You can do check it. And now let's start second module without further delay. If you're watching my channel without subscribing, make sure to subscribe and then watch the video. Now let's discuss about this module without further delay. Okay, see, they have first question is what they have given is what are constructors, and explain the types of constructors which is there. Okay, if you see what are constructors, constructors are those that will be having the same name as class name. Okay, see, you can see the point as it is having the same name as class name. And automatic initialization, when you do that, is use of a constructor. Okay, a constructor will initialize an object immediately upon creation. Once you create a constructor is created, it will initialize the object. Okay, like that means it will ಅಂದ್ರೆ ಅದು ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿಬಿಟ್ಟು ಅದು ಇಮಿಡಿಯೇಟ್ಲಿ ಅದಕ್ಕೆ ಇನಿಷಿಯಲೈಸ್ ಮಾಡುತ್ತೆ. ಓಕೆನಾ, ಅದು ನಿಮಗೆ ನೋ ರಿಟರ್ನ್ ಟೈಪ್ ಇರಲ್ಲ, ಅಂದರೆ ರಿಟರ್ನ್ ಝೀರೋ ಆ ಥರ ಏನೂ ಟೈಪ್ ಇರಲ್ಲ. ನಾಟ್ ಈವನ್ ವಾಯ್ಡ್. ವಾಯ್ಡ್ ಅಂದರೆ ಏನು, ನಲ್ ಅಂತ ಹೇಳಿ ಅರ್ಥ ಅಲ್ವಾ, ಆ ಟೈಪು ಕೂಡ ಇರಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಕ್ಲಾಸ್ ಅನ್ನೋದು ಇಂಪ್ಲಿಸಿಟ್ ರಿಟರ್ನ್ ಟೈಪು ಇದ್ರದ್ದು. ಕ್ಲಾಸ್ ಇಟ್ ಸೆಲ್ಫ್ ಇಸ್ ಅ ರಿಟರ್ನ್ ಟೈಪ್ ಫಾರ್ ದಿಸ್ ಕನ್ಸ್ಟ್ರಕ್ಟರ್. ಓಕೆ, ನೆಕ್ಸ್ಟ್ ಇಸ್ ಫ್ರೀಕ್ವೆನ್ಸಿ. ಕ್ಲಾಸ್ ಬಾಕ್ಸ್ ಇದೆ, ಡಬಲ್ ವಿಡ್ತ್, ಡಬಲ್ ಹೈಟು, ಡಬಲ್ ಡೆಪ್ತ್ ಅಂತ ಹೇಳಿ ಮೂರು ವ್ಯಾಲ್ಯೂಸ್ನ ವೇರಿಯಬಲ್ಸ್ ತೊಗೊಂಡಿದ್ದೀವಿ. ಓಕೆನಾ, ಸಿಸ್ಟಮ್ ಬಾಕ್ಸ್ ಅಂತ ಹೇಳಿ ಕನ್ಸ್ಟ್ರಕ್ಟರ್ ನೋಡಿ, ಇಲ್ಲಿ ಬಾಕ್ಸ್ ಅಂತ ಕ್ಲಾಸ್ ನೇಮ್ ಇದೆ, ಬಾಕ್ಸ್ ಅಂತಾನೆ ಕನ್ಸ್ಟ್ರಕ್ಟರ್ ತಗೋಬೇಕು. ಓಕೆನಾ, ಇದು ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಅಂತ ಹೇಳಿ ಅರ್ಥ. ಇವಾಗ ಇಲ್ಲಿ ಬ್ರಾಕೆಟಲ್ಲಿ ಏನು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ಇಟ್ ಇಸ್ ಅ ಬ್ಲ್ಯಾಂಕ್, ಏನು ಬ್ಲ್ಯಾಂಕ್ ಇದೆ, ಅದಕ್ಕೆ ಇದನ್ನ ಡಿಫಾಲ್ಟ್ ಅಂತ ಹೇಳಿ ಕರಿತೀರ. ಇದ್ರ ಒಳಗೆ ಏನಾದ್ರು ಪರ್ಟಿಕ್ಯುಲರ್ ವ್ಯಾಲ್ಯೂ ಬಂದರೆ ಏನಂತ ಕರೀತಾರೆ ಅಂತ ಮುಂದೆ ನೋಡೋಣ. ಓಕೆನಾ, ದಟ್ ವಿಲ್ ಬಿ ಎಕ್ಸ್ಪ್ಲೇನ್ ಆಫ್ಟರ್ ದಿಸ್. ಇವಾಗ ನೀವು ನೋಡ್ಬೋದು ಕನ್ಸ್ಟ್ರಕ್ಟಿಂಗ್ ಬಾಕ್ಸ್ ಅಂತ ಹೇಳಿ ಆಗಿದೆ. ಆಮೇಲೆ ವಿಡ್ತ್ 10, ಹೈಟ್ ಡೆಪ್ತ್ 10 ಅಂತ ಹೇಳಿ ಹಾಕ್ಬಿಟ್ಟು ನೆಕ್ಸ್ಟು ಡಬಲ್ ವಾಲ್ಯೂಮ್, ಅಂದರೆ ಇದು ವಾಲ್ಯೂಮ್ ಅಂತ ನಾವು ಏನಂತಾರೆ ಒಂದು ವ್ಯಾಲ್ಯೂನ ತೊಗೋತಾ ಇದ್ದೀವಿ, ವಿಡ್ತ್ ಇಂಟು ಹೈಟ್ ಇಂಟು ಡೆಪ್ತ್ ವಾಲ್ಯೂಮಿಗೆ. ಆಮೇಲೆ ಮೇನ್ ಕ್ಲಾಸಲ್ಲಿ ಏನು ಬರುತ್ತೆ, ಮೇನ್ ಫಂಕ್ಷನಲ್ಲಿ ಬಾಕ್ಸ್ ಮೈ ಬಾಕ್ಸ್ 1 ಇದು ಏನಾದ್ರು ವೇರಿಯಬಲ್ ನೇಮ್ ತೊಗೊಂಡು ನ್ಯೂ ಬಾಕ್ಸ್, ಅಂದರೆ ಏನು ಕನ್ಸ್ಟ್ರಕ್ಟರ್ ಯೂಸ್ ಮಾಡಿದ್ದೀರಾ, ಮತ್ತೆ ಕನ್ಸ್ಟ್ರಕ್ಟರ್ ಬಾಕ್ಸ್ 2, ಆಮೇಲೆ ಡಬಲ್ ವಾಲ್, ಇಲ್ಲಿ ಏನು ವಾಲ್ಯೂಮ್ ತೊಗೊಂಡಿದ್ದೀರಾ, ಆಮೇಲೆ ಅದನ್ನ ಇನಿಷಿಯಲೈಸ್ ಮಾಡಿಕೊಂಡು ಅದು ಮೈ ಬಾಕ್ಸ್ ವಾಲ್ಯೂಮ್, ಇಲ್ಲಿ ಏನು ಕ್ರಿಯೇಟ್ ಮಾಡಿರ್ತೀರಲ್ಲ ದಟ್ ಡಾಟ್ ವಾಲ್ಯೂಮ್, ಅಂದರೆ ಡಾಟ್ ವಾಲ್ಯೂಮ್ ಅಂತಂದರೆ ಇಲ್ಲಿ ನಿಮಗೆ ವಿಡ್ತ್ ಇಂಟು ಹೈಟ್ ಇಂಟು ಡೆಪ್ತ್ ಆಗಬೇಕಲ್ವಾ, ಅದಕ್ಕೆ. ಆಮೇಲೆ ವಾಲ್ಯೂಮ್ ಇಸ್, ಆಮೇಲೆ ವಾಲ್ ಅಂತ ಹೇಳಿ ಬರ್ಕೋತೀರಾ, ಇದು ಇಲ್ಲಿ ವ್ಯಾಲ್ಯೂ ಬರೋಕ್ಕೆ. ಆ ಥರ ಆಗಿದಾಗ ನಿಮಗೆ ಔಟ್ಪುಟ್ ಈ ಥರ ಬರುತ್ತೆ. ಈಗ ಅಲ್ಲಿ ನೋಡಿದ್ದು ನೀವು ಏನು, ಬರೀ ಬಾಕ್ಸ್ ಆಫ್ ಅಂತ ಹೇಳಿ ನೋಡಿದ್ರಿ ಅಷ್ಟೇ, ಇಲ್ಲಿ ಬ್ಲ್ಯಾಂಕ್ ಇತ್ತು. ಇಲ್ಲಿ ನೋಡಿ ಡಬಲ್ ಡಬ್ಲ್ಯೂ, ಡಬಲ್ ಹೆಚ್, ಡಬಲ್ ಡಿ ಅಂತಿದೆ, ಇದನ್ನ ಪ್ಯಾರಾಮೀಟರ್ ಅಂತ ಹೇಳಿ ಕರೀತಾರೆ. ಬ್ರ್ಯಾಕೆಟ್ ಒಳಗಿರೋದನ್ನ ಪ್ಯಾರಾಮೀಟರ್ಸ್ ಅಂತ ಹೇಳಿ ಕರೀತಾರೆ. ಸೊ ಈ ಕನ್ಸ್ಟ್ರಕ್ಟರ್ ಸೆಕೆಂಡ್ ಟೈಪಿಗೆ ನೇಮ್ ಏನು, ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಅಂತ ಹೇಳಿ ಅರ್ಥ. ಓಕೆನಾ, ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಅಂತ ಅಂದರೆ ಇವಾಗ ನೆಕ್ಸ್ಟ್ ನೀವು ನೋಡೋದಿದ್ರೆ ಸೇಮ್ ಇದು ಮೂರು ಇನಿಷಿಯಲೈಸ್ ಮಾಡಿಕೊಂಡು ಸೇಮ್ ಬರ್ಕೊತೀರಾ. ಇಲ್ಲಿ ಏನು ಚೇಂಜ್ ಆಗತ್ತೆ, ಇಲ್ಲಿ ನೋಡಿ ನೀವು ಪ್ಯಾರಾಮೀಟರ್ಸ್ನ ಕೊಡ್ತೀರಾ, ಅಲ್ಲಿ ಏನು ನ್ಯೂ ಬಾಕ್ಸ್ ಆಫ್ ಅಂತ ಹೇಳಿ ಇಷ್ಟ ಬರ್ಕೊಂಡಿದ್ರಿ ಅಲ್ವಾ, ಇಲ್ಲಿ ನೀವು 10, 20 ಹೈಟು ಇದಕ್ಕೆಲ್ಲ ಇಲ್ಲೇ ಏನೋ ವಾಲ್ಯೂಮ್ ಕೊಡ್ತೀರಾ. ಅಲ್ಲೇನು ಮಾಡಿದ್ರಿ, ಡಿಫಾಲ್ಟಲ್ಲಿ ಕನ್ಸ್ಟ್ರಕ್ಟಿಂಗ್ ಬಾಕ್ಸ್ ಅಂತ ಹೇಳಿ ಅಲ್ಲೇ ವ್ಯಾಲ್ಯೂ ತೊಗೋತಿತ್ತು ಅದು ಆಟೋಮ್ಯಾಟಿಕ್ ಆಗಿ, ಇಲ್ಲಿ ನೀವೇ ಕೊಡ್ತೀರಾ ಅದನ್ನ. ಓಕೆನಾ, ಅದು ಡಿಫಾಲ್ಟು, ಇದು ಪ್ಯಾರಾಮೀಟರೈಸ್. ಸೇಮ್ ಪ್ರೋಗ್ರಾಮು, ಇಲ್ಲಿ ನಿಮಗೆ ಬ್ರ್ಯಾಕೆಟ್ಸಲ್ಲಿ ಪ್ಯಾರಾಮೀಟರ್ಸ್ ಅಂತ ಹೇಳಿ ಬರುತ್ತೆ. ಓಕೆನಾ, ದಿಸ್ ವಾಸ್ ಆಲ್ ಅಬೌಟ್ ದಿಸ್ ಕನ್ಸ್ಟ್ರಕ್ಟರ್. ನೆಕ್ಸ್ಟ್ ಕ್ವಶನ್ ನೋಡೋದಿದ್ರೆ ರಿಕರ್ಷನ್. ರಿಕರ್ಷನ್ ಅಂತಂದರೆ ದಟ್ ಸಮಥಿಂಗ್ ರಿಪೀಟ್ಸ್ ಅಂತ, ಅಂದರೆ ಇಟ್ ವಿಲ್ ನಾಟ್ ಸ್ಟಾಪ್, ನೆವರ್ ಸ್ಟಾಪ್ಸ್ ಅಂತ ಅರ್ಥ. ಓಕೆನಾ, ಫಂಕ್ಷನ್ ನೋಡಿ, ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಇಟ್ ಈಸ್ ಒನ್ ಪ್ರೋಗ್ರಾಮಿಂಗ್ ಟೆಕ್ನಿಕ್, ಅದೊಂದು ಪ್ರೋಗ್ರಾಮಿಂಗ್ ಟೆಕ್ನಿಕ್. ಇಟ್ ವಿಲ್ ಕಾಲ್ ಇಟ್ ಸೆಲ್ಫ್ ಟು ಸಾಲ್ವ್ ಅ ಪ್ರಾಬ್ಲಮ್, ಅಂದರೆ ಇದೊಂದು ರಿಕರ್ಷನ್ ಇದೆ ಅಂತಂದರೆ ಇದನ್ನೇ ಮತ್ತೆ ಮತ್ತೆ ಅದೇ ಕರೆಯುತ್ತೆ ಟು ಸಾಲ್ವ್ ಅ ಪ್ರಾಬ್ಲಮ್, ಏನಾದ್ರು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಅಂತ. ಇವಾಗ ಬೆಸ್ಟ್ ರಿಕರ್ಷನ್ ಹ್ಯಾವ್ ಬೆಸ್ಟ್ ಕೇಸ್ ಟು ಸ್ಟಾಪ್ ರಿಕರ್ಷನ್. ಈಗ ಬೇಸ್ ಕೇಸ್ ಅಂತಂದರೆ ನಿಮಗೆ ಒಂದು ರಿಕರ್ಸಿವ್ ಫಂಕ್ಷನ್ ಇದೆ ಅಂತಂದರೆ ಅದಕ್ಕೊಂದು ಬೇಸ್ ಕೇಸ್ ಇರಲೇಬೇಕು. ನಿಮಗೊಂದು ರಿಕರ್ಷನ್ ಸ್ಟಾಪ್ ಆಗಬೇಕಂತಂದರೆ, ನಿಮಗೊಂದು ಪ್ರಾಬ್ಲಮ್ ಇದೆ ಅಂತ ಅಂದರೆ ಅದನ್ನು ಸಬ್ ಪ್ರಾಬ್ಲಮ್ಸ್ ಆಗಿ ಪ್ರಾಬ್ಲಮ್ 1 ಇಲ್ಲ ಪ್ರಾಬ್ಲಮ್ 2 ಅಂತ ಹೇಳಿ ಡಿವೈಡ್ ಮಾಡ್ಕೊಳ್ಳೋದಕ್ಕೆ ನೀವು ಈ ರಿಕರ್ಷನ್ ಟೆಕ್ನಿಕ್ನ ಯೂಸ್ ಮಾಡ್ತೀರಾ. ದ್ಯಾಟ್ ವಿಲ್ ಹೆಲ್ಪ್ ಇನ್ ಮೋರ್ ಡಿವೈಡಿಂಗ್ ದ ಪ್ರಾಬ್ಲಮ್ಸ್. ಓಕೆನಾ, ನೆಕ್ಸ್ಟ್ ನೀವು ಅದ್ರ ಪ್ರೋಗ್ರಾಮ್ ಯಾವ್ದು ಕೇಳಿದ್ದಾರೆ, ಫಿಬೊನಾಸಿ ಸೀರೀಸ್ ಕೇಳಿದ್ದಾರೆ. ಆಯಿತಾ, ಫಿಬೊನಾಸಿ ಸೀರೀಸ್ ಅಂದರೆ ಐ ಹೋಪ್ ಯು ನೋ, 1 ತೊಗೊಂಡ್ರೆ 2, 3, 4, 5 ಅಪ್ ಟು n ನಂಬರ್ಸ್ ತೊಗೊಂಡ್ರೆ 1 ತೊಗೊಳುತ್ತೆ. ಆಮೇಲೆ 1 + 2 ಏನು 3,
ಆಮೇಲೆ ಈ 1 ಪ್ಲಸ್ ಆ ಥರ ಅದನ್ನು ಆ್ಯಡ್ ಮಾಡ್ಕೊಂಡು ಹೋಗುತ್ತೆ. ಫಿಬೊನಾಸಿ ಸೀರೀಸ್ ಅಂತ ಅಂದರೆ ನಥಿಂಗ್ ಬಟ್ ನೀವು ಅಪ್ ಟು nth ಟರ್ಮ್ ಅಂತ ಹೇಳಿ ಕೇಳಿರೋದು. ಅವರು nth ಟರ್ಮ್ ಏನಾರು ಆಗಿರ್ಬೋದು, 5 ಆಗಿರ್ಬೋದು, 6 ಆಗಿರ್ಬೋದು, 7 ಆಗಿರ್ಬೋದು, 100 ಆಗಿರ್ಬೋದು, ಏನಾರು ಆಗಿದ್ರೂ ಆ ನಂಬರಿಗೆ ಫಿಬೊನಾಸಿ ಸೀರೀಸ್ನ ಕೇಳ್ತಾರೆ ಅವರು. ಇವಾಗ ಅದನ್ನು ನೀವು ಹೆಂಗೆ ಕಂಡುಹಿಡಿತೀರಾ ಅಂತಂದರೆ ಫಸ್ಟ್ ನೀವು ಆ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಇವಾಗ 1 2 3 4 5 ಆ್ಯಂಡ್ 6 ನಂಬರ್ಸ್ ಅಂದರೆ ವ್ಯಾಲ್ಯೂ ಕೊಡ್ತಿದ್ದೀರಾ ನೀವು ಏನಂತ 6 ಅಂತ. ಈಗ ನೀವು ಏನು ಮಾಡ್ತೀರಾ, 0 ತಗೊಳ್ಳಿ ಫಸ್ಟು, ಓಕೆನಾ. 0 1 ಆಯಿತಾ. 0 1 ಏನಾಯಿತು, 0 + 1 ಇಸ್ ವಾಟ್, 1 ಅಗೇನ್, ಓಕೆನಾ. 1 + 1 ಏನಾಯಿತು, 2. 1 + 2 3. 3 + 2 5. ಇದು ಏನಾಗುತ್ತೆ ನಿಮಗೆ ವ್ಯಾಲ್ಯೂ. ಮತ್ತೆ ನೆಕ್ಸ್ಟ್ ವ್ಯಾಲ್ಯೂ ಬೇಕಂದ್ರೆ 8, ಮತ್ತೆ ನೆಕ್ಸ್ಟ್ ವ್ಯಾಲ್ಯೂ ಬೇಕಂದ್ರೆ 13, ಮತ್ತೆ ನೆಕ್ಸ್ಟ್ ವ್ಯಾಲ್ಯೂ ಬೇಕಂದ್ರೆ 21, ಮತ್ತೆ ನೆಕ್ಸ್ಟ್ ವ್ಯಾಲ್ಯೂ ಬೇಕಂದ್ರೆ 21 + 13. ಈ ಥರ ಮಾಡ್ಕೊಂಡು ಹೋದರೆ ನಿಮಗೆ ಫಿಬೊನಾಸಿ ಸೀರೀಸ್ ಅನ್ನೋದೊಂದು ಸಿಗುತ್ತೆ. ಇದು ನಾನು 1ಇಂದ ಮಾಡಿದ್ದೀನಿ, ಓಕೆನಾ. ಇಲ್ಲಿ 0ಇಂದನೂ ತೊಗೋಬೋದು ನೀವು, ಓಕೆನಾ. ಅಪ್ ಟು nth ಟರ್ಮ್ ಅಂತ ಕೇಳಿದಾಗ ನೀವು 0 ಅಂತ ತೊಗೊಳ್ಬೋದು. ನೆಕ್ಸ್ಟ್ ಆ ಪ್ರೋಗ್ರಾಮ್ ನೋಡಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಇಲ್ಲಿ ನೀವು ಫಸ್ಟ್ ಸ್ಕ್ಯಾನರ್ ತೊಗೋತೀರಾ ಇನ್ಪುಟ್ಟಿಗೆ, ಆಮೇಲೆ ಫಿಬೊನಾಸಿ ಅದು ಕ್ಲಾಸ್ ಫಿಬೊನಾಸಿ ತೊಗೋತೀರಾ. ಇಲ್ಲಿ ನೀವು ಏನು ಇನಿಷಿಯಲೈಸ್ ಮಾಡ್ತೀರಾ ಅಂತಂದರೆ ಸ್ಟ್ಯಾಟಿಕ್ ಮೆಥಡ್ನ ಯೂಸ್ ಮಾಡ್ತೀರಾ. ಇಂಟ್ ಫಿಬ್ ಅಂತ ಹೇಳಿ ಏನೋ ಒಂದು ಇನಿಷಿಯಲೈಸ್ ಮಾಡ್ಕೊಂಡು ಇಂಟ್ ಎನ್ ಅಂತಂದರೆ ಏನು, ನಂಬರ್ ಆಫ್ ಟರ್ಮ್ಸ್ ಅಂತ. ಅಂದರೆ nth ಫಿಬೊನಾಸಿ ನಂಬರ್ ಬೇಕಲ್ವ ನಮಗೆ, ಸೊ n ಅಂತ ಡಿಕ್ಲೇರ್ ಮಾಡ್ಕೊತೀರಾ. ಈಗ ನೀವು ನೆಕ್ಸ್ಟ್ ನೋಡೋದಿದ್ರೆ n 0 ಆದರೆ ಇವಾಗ ನೀವು n = 0 ಅಂತಂದರೆ ಇವಾಗ 0ನೇ ಆಗಿಬಿಟ್ರೆ ಅದು ಏನು, ಈಗ ನೆಕ್ಸ್ಟ್ ವ್ಯಾಲ್ಯೂನೇ ಇರಲ್ಲ. 1 2 3 ಎಲ್ಲ ಆ್ಯಡ್ ಮಾಡೋದಕ್ಕಲ್ವ. ನೆಕ್ಸ್ಟ್ 1 1 2 3 ಆಮೇಲೆ 5 ಅದೆಲ್ಲ ವ್ಯಾಲ್ಯೂಸೇ ಇರಲ್ಲ ಅಲ್ಲ. ಸೊ ಅದು ರಿಟರ್ನ್ 0 ಮಾಡಬೇಕಂದ್ರೆ 0 ರಿಟರ್ನ್ ಆಗಬೇಕದು. ನೆಕ್ಸ್ಟ್ n ಏನಾದ್ರು 1 ಆದರೆ ಈಗ ನೆಕ್ಸ್ಟ್ ಮತ್ತೆ 1 ಆ್ಯಡ್ ಮಾಡ್ತೀರಾ. 0 + 1 ಇಸ್ ವಾಟ್, 1 ಓನ್ಲಿ. ಇಫ್ ಯು ಹ್ಯಾವ್ 1, ಸೊ ವಾಟ್ ಯು ವಿಲ್ ಡೂ, ರಿಟರ್ನ್ 1 ಅಂದರೆ n 0 ಇದ್ದರೆ ಅದೇ ರಿಟರ್ನ್ ಆಗಬೇಕು, 1 ಇದ್ದರೆ 1 ರಿಟರ್ನ್ ಆಗಬೇಕು ಅಂತ ಹೇಳಿ ಇಲ್ಲಿ ಇರೋದು. ನೆಕ್ಸ್ಟ್ ನೋಡೋದಿದ್ರೆ ನೀವು ಎಲ್ಸ್ ಏನಾಗುತ್ತೆ, ಇಲ್ಲಿ ಇಫ್ ಮತ್ತು ಎಲ್ಸ್ ಯೂಸ್ ಮಾಡಿದರೆ ಎಲ್ಸ್ ಇಫ್, ಇಲ್ಲಿ ಎಲ್ಸ್ ಯೂಸ್ ಮಾಡಿದ್ದೀರಾ, ಓಕೆನಾ. ಎಲ್ಸಲ್ಲಿ ಏನಾಗುತ್ತೆ, ರಿಟರ್ನು ಫಿಬೊನಾಸಿ ಆಫ್ n - 1 + n - 2. ಇವಾಗ ನೀವು ಈ 3ದು ಕಂಡುಹಿಡಿತಿದ್ದೀರಾ ಅಂತಂದರೆ ನಾವು ಕಂಡುಹಿಡಿದಿದ್ದು 6 ಅಲ್ವಾ. ಏನಾಯಿತು, 0 1 1 2 3. ಇವಾಗ ಏನಾಗಬೇಕು, ಅದ್ರ ಪ್ರೀವಿಯಸ್ 2 ಎಲಿಮೆಂಟ್ಸ್ನ ಆ್ಯಡ್ ಮಾಡಬೇಕು. ಈ 2 ಬರಬೇಕು ಅಂತಂದರೆ ನಮಗೆ ಈ ಪ್ರೀವಿಯಸ್ ಎಲಿಮೆಂಟ್ ಆ್ಯಡ್ ಆಗಬೇಕು. ಅಂತಂದರೆ ಈಗ 1 ಮತ್ತು 1 ಆ್ಯಡ್ ಆಗಬೇಕಂತಂದರೆ ಇದು n ಅಂತ ತೊಗೊಳ್ಳಿ. ಏನಂತ ತೊಗೊಂಡ್ರೆ ಇದು ವಾಟು n - 1, ಇದೇನು n - 2, ಓಕೆನಾ. ಆ ವ್ಯಾಲ್ಯೂ ಅಂದರೆ ಈಗ n 3 ಅಂತ ತೊಗೊಂಡಿರೋದ್ರಿಂದ ಈಗ ನೀವು n ಅಂತ ತೊಗೊಂಡಿರೋದ್ರಿಂದ ಇದು n - 1 ಅಂದರೆ ಪ್ರಿವಿಯಸ್ ಟರ್ಮು, ಇದು ಸೆಕೆಂಡ್ ಪ್ರಿವಿಯಸ್ ಟರ್ಮ್ n - 2 ಆಗುತ್ತೆ. ಅದನ್ನ ಆ್ಯಡ್ ಮಾಡ್ತಿದ್ದೀವಲ್ವಾ, 1 + 1 ಮಾಡ್ತಿದ್ದೀವಲ್ಲ, 1 - 1 ಅಲ್ಲ, 1 + 1 ಮಾಡ್ತಿರೋದ್ರಿಂದ ಫಿಬೊನಾಸಿ ಆಫ್ n - 1 + n - 2 ಆ ಥರ ನೀವು ಬರ್ಕೋತೀರಾ. ಐ ಹೋಪ್ ಯು ಅಂಡರ್ಸ್ಟುಡ್ ದ ಲಾಜಿಕ್ ಬಿಹೈಂಡ್ ದಿಸ್. ಮತ್ತು ಮೇನ್ ಫಂಕ್ಷನಲ್ಲಿ ಇನ್ಪುಟ್ ತೊಗೋತೀರಾ, ಎಂಟರ್ n ಮಾಡ್ತೀರಾ, ಆಮೇಲೆ n ಸ್ಕ್ಯಾನ್ ತೊಗೊಂಡು ಮತ್ತು ರಿಸಲ್ಟ್ನ ಪ್ರಿಂಟ್ ಮಾಡಿ ಇಟ್ ಇಸ್ ಅಂತ ಹೇಳಿ ಪ್ರಿಂಟ್ ಮಾಡಿ n + ರಿಸಲ್ಟ್ ಅಂದರೆ ಇಲ್ಲಿ ನಾವು ಫಿಬೊನಾಸಿ ಆಫ್ n ತೊಗೊಂಡಿದ್ದೀರಾ, n ಅಂತಂದರೆ ಇಲ್ಲಿ ನಂಬರ್ ಆಫ್ ಎಲಿಮೆಂಟ್ಸು ಪ್ರಿಂಟ್ ಆಗುತ್ತೆ, ಇಟ್ ಇಸ್ ಅಟ್ ದ ಪೊಸಿಷನ್ ಅಂತ ಹೇಳಿ, ಓಕೆನಾ. ಐ ಹೋಪ್ ಯು ಗಾಟ್ ದಿಸ್. ನೆಕ್ಸ್ಟ್ ಇಸ್ ಆಕ್ಸೆಸ್ ಸ್ಪೆಸಿಫೈಯರ್ ಇನ್ ಜಾವಾ. ಆಕ್ಸೆಸ್ ಸ್ಪೆಸಿಫೈಯರ್ ಅಂತಂದರೆ ನಿಮಗೆ ಪ್ರೈವೇಟ್ ಇರುತ್ತೆ, ಪಬ್ಲಿಕ್ ಇರುತ್ತೆ, ಡಿಫಾಲ್ಟ್ ಇರುತ್ತೆ, ಪ್ರೊಟೆಕ್ಟೆಡ್ ಅಂತ ಹೇಳಿ ಒಂದಿರುತ್ತೆ, ಓಕೆನಾ. ಪ್ರೊಟೆಕ್ಟೆಡ್. ಈ 4 ನೆನ್ಪಿಟ್ಕೋಬೇಕು. ನಾನೊಂದು ಟೇಬಲ್ ಥರ ಬರೀತೀನಿ, ಓಕೆನಾ. ಈ ಟೇಬಲ್ ನಿಮಗೆ ಹೆಲ್ಪ್ ಆಗುತ್ತೆ. ಈ ಟೇಬಲಲ್ಲಿ ನೀವು ಏನು ನೆನ್ಪಿಟ್ಕೋಬೇಕು, ಪ್ರೈವೇಟ್ ಅಂತಂದರೆ ಓನ್ಲಿ ವಿತ್ ಇನ್ ದ ಸೇಮ್ ಕ್ಲಾಸ್. ಇದ್ರ ಸೇಮ್ ಕ್ಲಾಸಲ್ಲಿ ಮಾತ್ರ ಇದನ್ನ ಆಕ್ಸೆಸ್ ಮಾಡ್ಕೋಬೋದು, ಸೇಮ್ ಕ್ಲಾಸಲ್ಲಿ ಮಾತ್ರ. ಇದು ಪ್ರೈವೇಟಿಗೆ, ಇದು ಪಬ್ಲಿಕ್ಗೆ, ಇದು ಡಿಫಾಲ್ಟ್ಗೆ, ಇದು ಪ್ರೊಟೆಕ್ಟೆಡ್ಗೆ, ಓಕೆನಾ. ನೆಕ್ಸ್ಟ್ ಡಿಫಾಲ್ಟಲ್ಲಿ ನೋಡಿ, ಡಿಫಾಲ್ಟಲ್ಲಿ ಇಟ್ ಇಸ್ ವಿತ್ ದ ಸೇಮ್ ಪ್ಯಾಕೇಜು, ಇದು ಸೇಮ್ ಪ್ಯಾಕೇಜು. ನೆಕ್ಸ್ಟು ಪ್ರೊಟೆಕ್ಟೆಡಲ್ಲಿ ಏನಂತಂದರೆ ವಿತ್ ಇನ್ ದ ಸೇಮ್ ಪ್ಯಾಕೇಜು ಮತ್ತು ಇನ್ ಸಬ್ ಕ್ಲಾಸಸ್ಸು ಸೇಮ್ ಪ್ರೊಟೆಕ್ಟೆಡ್ ಅಲ್ವಾ, ಸೇಮ್ ಪ್ಯಾಕೇಜು ಮತ್ತು ಸೇಮ್ ಸಬ್ ಕ್ಲಾಸು. ಈ ಪಾಯಿಂಟ್ಸ್ನ ನೀವು ಈ ಥರ ನೋಟ್ ಡೌನ್ ಮಾಡಿಕೊಂಡು ನೀವು ಒಂಥರ ಟೇಬಲ್ ಥರ ಮಾಡಿಕೊಂಡು ಈ ಕ್ವೆಶನ್ನ ಓದ್ಕೊಂಡ್ರೆ ಇಟ್ ಇಸ್ ವೆರಿ ಈಸಿ ಟು ಸ್ಟಡಿ, ಓಕೆನಾ. ಎಕ್ಸಾಂಪಲ್ ನೋಡಿ, ಇಲ್ಲಿ ನೀವು ಪ್ರೈವೇಟ್ ಇನ್ ಡೇಟಾ ಅಂತ ಹೇಳಿ ತೊಗೊಂಡು 10 ಅಂತ ಹೇಳಿ ತೊಗೊಂಡಿದ್ದೀರಾ. ಈ ವಾಯ್ಡ್ ಡಿಸ್ಪ್ಲೇಯಲ್ಲಿ ನೀವು ಡೇಟಾನ ಪ್ರಿಂಟ್ ಮಾಡ್ತಿದ್ದೀರಾ. ನೆಕ್ಸ್ಟ್ ಹೋಗ್ಬಿಟ್ಟು ನೀವು ಇನ್ನೊಂದು ಕ್ಲಾಸ್ನ ಕ್ರಿಯೇಟ್ ಮಾಡಿ ಅಲ್ಲಿ ಡೇಟಾ ಅಂತ ತೊಗೊಂಡ್ರೆ ಇಟ್ ಇಸ್ ಅನ್ ಎರರ್. ಅಂದರೆ ಇಲ್ಲಿ ನೀವು ಪ್ರೈವೇಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದೀರಾ. ಸೊ ಒನ್ ಕ್ಲಾಸ್ ಎಕ್ಸಾಂಪಲಲ್ಲಿ ಮಾತ್ರ ಯೂಸ್ ಮಾಡೋಕ್ಕಾಗೋದು. ನೀವು ಕ್ಲಾಸ್ EX ಅಂತ ಹೇಳಿ ತೊಗೊಂಡ್ರೆ ಇದರಲ್ಲಿ ಯೂಸ್ ಮಾಡೋಕ್ಕಾಗಲ್ಲ.
ದಟ್ ಈಸ್ ದ ಬೇಸಿಕ್ ಐಡಿಯಾ ಆಫ್ ದಿಸ್ ಪ್ರೈವೇಟ್. ಓಕೆನಾ, ಈ ಪ್ರೈವೇಟ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡ್ಬೋದು ನೀವು ಡಿಫಾಲ್ಟ್ ಅಂತಂದ್ರೆ ಏನು ಮಾಡಿಫೈಯರ್ ಇರಲ್ಲ ಅದರಲ್ಲಿ, ಅಂದ್ರೆ ಆಕ್ಸೆಸ್ ಮಾಡಿಫೈಯರ್ ಸ್ಪೆಸಿಫೈ ಆಗಿರಲ್ಲ ಅಂತ ಅರ್ಥ. ಇದರಲ್ಲಿ ಸ್ಪೆಸಿಫೈ ಆಗಿರುತ್ತೆ. ಓಕೆನಾ, ಅದನ್ನ ಡಿಫಾಲ್ಟ್ ಆಕ್ಸೆಸ್ ಅಂತ ಹೇಳಿ ಕರಿತೀವಿ. ಈಗ ನೀವು ಇನ್ ಡೇಟಾ ಇಸ್ ಈಕ್ವಲ್ ಟು 20 ಅಂದ್ರೆ ಇದು ಒಂದು ಕ್ಲಾಸಲ್ಲೇ, ಈಗ ನಿಮಗೆ ಒಂದು ಕ್ಲಾಸಲ್ಲೇ ಇನ್ನೊಂದು ಪ್ಯಾಕೇಜ್ನ ನೀವು ಇಂಪೋರ್ಟ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಅದರಲ್ಲಿ ನಿಮಗೆ ಆಕ್ಸೆಸ್ ಆಗಲ್ಲ ಅಂತ ಈ ಡಿಫಾಲ್ಟ್. ಓಕೆನಾ, ಪ್ರೊಟೆಕ್ಟೆಡ್ ಅಂತಂದ್ರೆ ಏನು ಅಂತಂದ್ರೆ, ಇವಾಗ ಡಿಫಾಲ್ಟ್ ಅಂತಂದ್ರೆ ಏನು ಇಲ್ಲದೆ ಇರಲ್ಲ. ಓಕೆನಾ, ಪ್ರೊಟೆಕ್ಟೆಡ್ ಅಂದ್ರೆ ಪ್ರೊಟೆಕ್ಟೆಡ್ ಕೀವರ್ಡ್ ಯೂಸ್ ಮಾಡ್ತೀರಾ ಇನ್ ಡೇಟಾ ಅಂತ ಹೇಳಿ. ನೀವು ಇಲ್ಲಿ ಎಕ್ಸ್ಟೆಂಡ್ ಮಾಡ್ತಿದ್ದೀರಾ, ಇಲ್ಲಿ ನೋಡಿ ನೀವು ವಿತ್ ಇನ್ ದ ಸೇಮ್ ಪ್ಯಾಕೇಜ್ ಇಂಪೋರ್ಟ್ ಮಾಡ್ಕೊಬಹುದು, ಇಲ್ಲ ಡಿಕ್ಲೇರ್ ಮಾಡ್ಕೋಬಹುದು, ಇಲ್ಲ ಸಬ್ ಕ್ಲಾಸಸ್ ಅಲ್ಲಿ ಮಾಡ್ಕೋಬಹುದು, ಇವನ್ ಇನ್ ಡಿಫ್ರೆಂಟ್ ಪ್ಯಾಕೇಜಸ್. ಇವಾಗ ನೋಡಿ ಇಲ್ಲೊಂದು ಕ್ಲಾಸ್ ಇದೆ ಸಬ್ ಎಕ್ಸಾಂಪಲ್ ಅಂತ, ಇನ್ನೊಂದು ಸಬ್ ಕ್ಲಾಸ್ನ ಏನು ಮಾಡ್ತಿದ್ದೀರಾ, ಎಕ್ಸ್ಟೆಂಡ್ ಮಾಡ್ತಿದ್ದೀರಾ ಅಂದರೆ ಇನ್ಹೆರಿಟೆನ್ಸ್ ಯೂಸ್ ಮಾಡ್ತಿದ್ದೀರಾ, ವಾಯ್ಡ್ ಶೋ ಮಾಡಿ ಅದನ್ನ ಪ್ರಿಂಟ್ ಮಾಡ್ತಿದ್ದೀರಾ ಅಂದರೆ ಇಟ್ ಇಸ್ ಆಕ್ಸೆಸಬಲ್ ಇನ್ ಸಬ್ ಕ್ಲಾಸ್ ಆಲ್ಸೋ. ದಿಸ್ ಇಸ್ ಸಬ್ ಕ್ಲಾಸ್, ದಿಸ್ ಇಸ್ ದ ಮೇನ್ ಕ್ಲಾಸ್. ಓಕೆನಾ, ಇಟ್ ಈಸ್ ಆಕ್ಸೆಸಬಲ್ ಹಿಯರ್ ಆಲ್ಸೋ. ದಟ್ ಈಸ್ ದ ಪ್ರೊಟೆಕ್ಟೆಡ್ ಐಡಿಯಾ. ಓಕೆನಾ, ನೆಕ್ಸ್ಟ್ ಪಬ್ಲಿಕ್ ಅಂತ ಅಂದರೆ ಇಟ್ ಈಸ್ ಆಲ್, ಅಂದರೆ ಇಲ್ಲಿ ರಿಸ್ಟ್ರಿಕ್ಷನ್ ಇರಲ್ಲ. ನೀವು ಪಬ್ಲಿಕ್ ಇನ್ ಡೇಟಾ ಅಂತ ಹೇಳಿ ತಗೊಂಡು ನೆಕ್ಸ್ಟ್ ನೀವು ಮತ್ತೆ ಡೇಟಾ ಅಂತ ಯೂಸ್ ಮಾಡ್ಕೋಬಹುದು. ಓಕೆನಾ, ದಟ್ ಇಸ್ ದ ಬೇಸಿಕ್ ಐಡಿಯಾ ಇನ್ ದಿಸ್ ಪಬ್ಲಿಕ್. ಈ ಸಮ್ಮರಿ ಟೇಬಲ್ ನೋಡ್ಕೋಬಹುದು ನೀವು, ಪ್ರೈವೇಟು, ಡಿಫಾಲ್ಟ್, ಪ್ರೊಟೆಕ್ಟೆಡ್, ಪಬ್ಲಿಕ್ ಎಲ್ಲದಕ್ಕೂ ಸೇಮ್ ಕ್ಲಾಸ್ ಇದ್ರೆ, ಸೇಮ್ ಪ್ಯಾಕೇಜ್ ಇದ್ರೆ, ಸಬ್ ಕ್ಲಾಸ್ ಇದ್ರೆ, ಔಟ್ಸೈಡ್ ದ ಪ್ಯಾಕೇಜ್ ಇದ್ರೆ ಅದೆಲ್ಲದಕ್ಕೂ ಮೆನ್ಷನ್ ಆಗಿದೆ. ಓಕೆನಾ, ನೆಕ್ಸ್ಟ್ ನೀವು ಕಾಲ್ ಬೈ ವ್ಯಾಲ್ಯೂ, ಕಾಲ್ ಬೈ ರೆಫರೆನ್ಸ್, ಇದು ಒಂದು ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ, ಫಸ್ಟ್ ನೀವು ಏನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇಲ್ಲಿ ಕೋಡ್ ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ಟ್ರೇಸ್ ಮಾಡ್ಬೋದು, ನೀವು ಔಟ್ಪುಟ್ನ ಹೆಂಗೆ ಬರಿಬೋದು, ಅಂದರೆ ನೀವು ಸ್ಕೋರ್ ಮಾಡ್ಬೋದು ಈ ಸಬ್ಜೆಕ್ಟಲ್ಲಿ. ಇಫ್ ಯು ರೈಟ್ ದ ಅನಾಲಿಸಿಸ್, ಇಫ್ ಯು ರೈಟ್ ದ ಕೋಡ್ ವಿತ್ ದ ಎಕ್ಸಾಂಪಲ್, ಇಫ್ ಯು ಎಕ್ಸ್ಪ್ಲೇನ್ ದ ಕೋಡ್ ಲೈಕ್ ದಟ್, ಯು ಕ್ಯಾನ್ ಸ್ಕೋರ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಆಯಿತಾ, ಇಲ್ಲಿ ಕಾಲ್ ಬೈ ವ್ಯಾಲ್ಯೂ ತೊಗೊಂಡ್ರೆ ನೀವು ಈ ಕಾಲ್ ಬೈ ವ್ಯಾಲ್ಯೂ ಅಲ್ಲಿ ಏನೋ ಒಂದು ಆರ್ಗ್ಯುಮೆಂಟ್ ಪಾಸ್ ಆಗಿದೆ. ಓಕೆನಾ, ಯಾವುದಕ್ಕೆ, ಮೆಥಡಿಗೆ. ಇಲ್ಲಿ ನೋಡೋಣ ಯಾವ ಆರ್ಗ್ಯುಮೆಂಟ್ ಪಾಸ್ ಆಗಿದೆ, ಏನು ಚೇಂಜ್ ಆಗ್ತಿದೆ ಅಂತೆಲ್ಲ ನೋಡೋಣ ಪ್ರೋಗ್ರಾಮಿಗೆ ಹೋದಾಗ. ಮತ್ತೆ ಚೇಂಜಸ್ ಮೇಡ್ ಇನ್ಸೈಡ್ ದ ಮೆಥಡ್ ಡಸ್ ನಾಟ್ ಅಫೆಕ್ಟ್ ದ ಒರಿಜಿನಲ್ ವೇರಿಯಬಲ್. ಒಂದು ವೇರಿಯಬಲ್ ಒರಿಜಿನಲ್ ಇದೆ ಅಂತಂದ್ರೆ ನೀವು ಒಂದು ಮೆಥಡ್ ಒಳಗೆ ಏನಾದ್ರು ಚೇಂಜ್ ಮಾಡ್ತಿದ್ರೆ ಅಂದ್ರೆ ಈ ವೇರಿಯಬಲ್ಗೆ ಅದು ಎಫೆಕ್ಟ್ ಆಗಲ್ಲ. ಓಕೆನಾ, ಇಲ್ಲಿ ನೋಡಿ ಒಂದು ಕಾಲ್ ಬೈ ರೆಫರೆನ್ಸ್ ಅಂತ ಹೇಳಿ, ಕಾಲ್ ಬೈ ವ್ಯಾಲ್ಯೂ ಅಂತ ಹೇಳಿ ಒಂದು ಎಕ್ಸಾಂಪಲ್ ಕ್ಲಾಸ್ ತೊಗೊಂಡಿದ್ದೀರಾ. ಈಗ ಸ್ಟ್ಯಾಟಿಕ್ ವಾಯ್ಡ್ ಚೇಂಜ್ ವ್ಯಾಲ್ಯೂ ಆಫ್ ಇಂಟ್ ಎಕ್ಸ್ ಅಂತ ಹೇಳಿ ಡಿಕ್ಲೇರ್ ಮಾಡ್ಕೊಂಡಿದ್ದೀರಾ. ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 10 ಅಂದರೆ ಏನಾಗ್ತಿದೆ, ಇಲ್ಲಿ ವ್ಯಾಲ್ಯೂ ಚೇಂಜ್ ಆಗ್ತಿದೆ, ಅಂದರೆ ಮೆಥಡ್ ಟ್ರೈಸ್ ಟು ಚೇಂಜ್ ದ ವ್ಯಾಲ್ಯೂ. ಇಲ್ಲಿ ಇಂಟ್ ಎಕ್ಸ್ ಅಂತ ಹೇಳಿ ಡಿಕ್ಲೇರ್ ಮಾಡಿಕೊಂಡು ಈ ಎಕ್ಸ್ ವ್ಯಾಲ್ಯೂನ ತಾನೇ ನಾವು ಇಲ್ಲಿ ಚೇಂಜ್ ಮಾಡ್ತಿರೋದು. ಅಲ್ಲಿ ನೀವು ಏನಂತ ಬರೀತೀರಾ, ವ್ಯಾಲ್ಯೂ ಇನ್ಸೈಡ್ ದ ಮೆಥಡ್ ಇಸ್ ವಾಟ್ ಪ್ಲಸ್ ಎಕ್ಸ್, ಅಂದರೆ ಈ ಎಕ್ಸ್ನ ಇಲ್ಲಿ ಪ್ರಿಂಟ್ ಮಾಡ್ತಿದ್ದೀರಾ. ನೆಕ್ಸ್ಟ್ ಮೇನ್ ಕ್ಲಾಸಲ್ಲಿ ಏನು ತಗೋತೀರಾ, ಇಂಟ್ ಎ ಇಸ್ ಈಕ್ವಲ್ ಟು 50. ಇಂಟ್ ಎ ಇಸ್ ಈಕ್ವಲ್ ಟು 50 ಅಂದರೆ ಇಲ್ಲಿ ನಾವು ಇಲ್ಲಿ ಏನು ತೊಗೊಂಡಿದ್ದೀರಾ, ಚೇಂಜ್ ವ್ಯಾಲ್ಯೂ ಆಫ್ ಎ ತೊಗೊಂತೀರಾ. ಆಮೇಲೆ ಪ್ರಿಂಟ್ ಮಾಡಿ ಈ ಎ ವ್ಯಾಲ್ಯೂ ಇಲ್ಲಿ ಬರಂಗೆ ನೀವು ಪ್ರಿಂಟ್ ಮಾಡ್ತೀರಾ. ಓಕೆನಾ, ದ ವ್ಯಾಲ್ಯೂ ಆಫ್ ಎಕ್ಸ್ ಆಲ್ಸೋ ಯು ಆರ್ ಪ್ರಿಂಟಿಂಗ್ ಆ್ಯಂಡ್ ದ ವ್ಯಾಲ್ಯೂ ಆಫ್ ಎ ಆಲ್ಸೋ ಯು ಆರ್ ಪ್ರಿಂಟಿಂಗ್. ಸಿ ವ್ಯಾಲ್ಯೂ ಇನ್ಸೈಡ್ ಮೆಥಡ್ ಏನಿತ್ತು, ಇಲ್ಲಿ ಇನ್ಸೈಡ್ ಮೆಥಡ್ ಏನಿತ್ತು, ಈ ಮೆಥಡ್ ಒಳಗೆ 60 ಇತ್ತು. ಯಾಕಂತಂದ್ರೆ ಈ 50ನ ಎ ಅಂತ ತಗೊಂಡ್ರೆ ಈ ವ್ಯಾಲ್ಯೂಗೆ ಪ್ಲಸ್ 10 ಮಾಡ್ತಿದ್ದೀರಾ, ಸೊ 60 ಪ್ರಿಂಟ್ ಆಯಿತು. ಇಲ್ಲಿ ನೀವು ಬರೀ ಏನೇ ಪ್ರಿಂಟ್ ಮಾಡ್ತಿರೋದ್ರಿಂದ ಇನ್ಸೈಡ್ ದ ಮೇನ್ ಫಂಕ್ಷನ್ ಏನಾಯಿತು, 50 ಪ್ರಿಂಟ್ ಆಯಿತು. ಐ ಹೋಪ್ ಯು ಗಾಟ್ ದಿಸ್. ನೆಕ್ಸ್ಟು ಕಾಲ್ ಬೈ ರೆಫರೆನ್ಸು. ಕಾಲ್ ಬೈ ರೆಫರೆನ್ಸ್ ಅಂತಂದರೆ ಇದು ಒಂದು ಜಾವಾದಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಟ್ರೂ ಕಾಲ್ ಬೈ ರೆಫರೆನ್ಸ್ ಅನ್ನೋದನ್ನ ಇರಲ್ಲ, ಅಂದರೆ ಸಪೋರ್ಟ್ ಮಾಡಲ್ಲ. ಯಾವುದಕ್ಕೆ, ಪ್ರಿಮಿಟಿವ್ ಟೈಪ್ಸಿಗೆ. ಫಸ್ಟ್ ಮಾಡ್ಯೂಲಲ್ಲಿ ನಾನು ಟೈಪ್ಸ್ ಆಫ್ ಡೇಟಾ ಟೈಪ್ಸಲ್ಲಿ ಹೇಳಿದ್ದೀನಿ, ಪ್ರಿಮಿಟಿವ್, ನಾನ್ ಪ್ರಿಮಿಟಿವ್ ಎಲ್ಲ. ಅದನ್ನು ನೀವು ನೋಡಿಲ್ಲ ಅಂದರೆ ಮಾಡ್ಯೂಲ್ ನೋಡಿ. ಓಕೆನಾ, ಇನ್ ದ ಲಾಸ್ಟ್ ರೀಸೆಂಟ್ಲಿ ಅಪ್ಲೋಡೆಡ್ ವಿಡಿಯೋ ಇದೆ ಅದು. ನೆಕ್ಸ್ಟು ಇದರಲ್ಲಿ ಏನಾದ್ರು ಒಂದು ಆಬ್ಜೆಕ್ಟ್ ಇದೆ ಅಂತಂದರೆ ಆ ರೆಫರೆನ್ಸು ಅಂದರೆ ಅಡ್ರೆಸ್ ಕೊಡ್ತಿರ್ತೀರಲ್ಲ ಅದು ನಿಮಗೆ ಮೆಥಡಿಗೆ ಪಾಸ್ ಆಗ್ತಿರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಕ್ಲಾಸು ಇಂಟು ವಿಡ್ತ್ ತೊಗೊಂಡಿದ್ದೀರಾ, ಬಾಕ್ಸ್ ಕನ್ಸ್ಟ್ರಕ್ಟರು, ಆಮೇಲೆ ವಿಡ್ತ್ ಇಸ್ ಈಕ್ವಲ್ ಟು ಡಬ್ಲ್ಯೂ. ನೆಕ್ಸ್ಟ್ ಇಲ್ಲಿ ಕ್ಲಾಸ್ ಕಾಲ್ ಬೈ ರೆಫರೆನ್ಸ್ ತೊಗೊಂಡು ಬಾಕ್ಸ್ ಬಿ, ಆಮೇಲೆ ಬಿ ಡಾಟ್ ವಿಡ್ತು ಪ್ಲಸ್ 10, ಇಲ್ಲಿ ಬಿ ಡಾಟ್ ವಿಡ್ತು, ಇಲ್ಲಿ ಮೈ ಬಾಕ್ಸ್ ಡಾಟ್ ವಿಡ್ತು, ಅಂದರೆ ಇಲ್ಲಿ ಮೈ ಬಾಕ್ಸ್ ಪ್ಲಸ್ ಡಾಟ್ ವಿಡ್ತು. ಓಕೆನಾ, ಇಲ್ಲಿ ಏನಾಯಿತು, ಎರಡೂ 60 ಪ್ರಿಂಟ್ ಆಯಿತು. ಬಿಕಾಸ್ ಯು ಹ್ಯಾವ್ ಟೇಕನ್ 50 ಈವನ್ ದೋ ಯು ಹ್ಯಾವ್ ಗಿವನ್ ಪ್ಲಸ್ 10 ಹಿಯರ್, ಆ್ಯಂಡ್ ಹಿಯರ್ ಆಲ್ಸೋ ವಾಟ್ ಯು ಹ್ಯಾವ್ ಗಿವನ್ ನ್ಯೂ ಬಾಕ್ಸ್ ಆಫ್ 20, and you are changing the value. The object is being passed here. That is the major difference between the value and the reference. Reference ಅಂದರೆ ಅಡ್ರೆಸ್ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಆಬ್ಜೆಕ್ಟಿಗೆ ಅದು ಫೋಕಸ್ ಮಾಡುತ್ತೆ. ಓಕೆನಾ, ಫಾರ್ ಆಫ್ ದ ಸೇಮ್ ಕ್ಲಾಸ್ ಮೆಥಡ್. ಐ ಹೋಪ್ ಯು ಗಾಟ್ ದಿಸ್. ನೆಕ್ಸ್ಟು ಇಂಪಾರ್ಟೆಂಟ್ ಆಫ್ ದ ಆಲ್ ಕಾನ್ಸೆಪ್ಟ್ಸ್, ನೀವು ಇದನ್ನ ಲ್ಯಾಬ್ ಪ್ರೋಗ್ರಾಮಿಗೆ ಓದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು
ಟು ಪರ್ಫಾರ್ಮ್ ದ ಪ್ರಾಪರ್ ಕ್ಲಾಸ್ ಆ್ಯಂಡ್ ದ ಮೆಥಡ್ಸ್. ಓಕೆನಾ, ಇಲ್ಲಿ ಇಂಪೋರ್ಟ್ ದ ಜಾವಾ ಡಾಟ್ ಯುಟಿಲ್ ಡಾಟ್ ಸ್ಕ್ಯಾನರ್ ಕ್ಲಾಸ್ ಸ್ಟ್ಯಾಕ್ ತೊಗೋತೀರಾ. ಟಾಪ್ ಮ್ಯಾಕ್ಸ್ ಸೈಜ್ ಅಂದರೆ ಮ್ಯಾಕ್ಸಿಮಮ್ ಎಷ್ಟು ಸೈಜ್ ಇರ್ಬೋದು ಸ್ಟ್ಯಾಕ್ ಅರೇ ತೊಗೊಂಡಿದ್ದೀರಾ. ಸ್ಟ್ಯಾಕ್ ಇಂಟ್ ಸೈಜು ಮ್ಯಾಕ್ಸ್ ಸೈಜ್ ಇಸ್ ಈಕ್ವಲ್ ಟು ಸೈಜು, ಸ್ಟ್ಯಾಕ್ ಇಸ್ ಈಕ್ವಲ್ ಟು ಇದೆಲ್ಲ ಇನಿಷಿಯಲೈಸ್ ಮಾಡ್ಕೊಂಡಿದ್ದೀರಾ. ಇದು -1 ಅಂತಂದರೆ ಟಾಪ್ ಎಲಿಮೆಂಟ್ ಏನಾಗಿರುತ್ತೆ ಯಾವಾಗಲೂ ಎಂಟಿ ಇರುತ್ತೆ, ಅದಕ್ಕೆ ನೀವು -1 ಅಂತ ಹೇಳಿ ತೊಗೊಂಡಿದ್ದೀರಾ. ನಾನು ಕಾಮೆಂಟ್ಸ್ ಯಾಕೆ ಹಾಕಿದ್ದೀನಿ ಅಂತಂದರೆ ನಿಮಗೆ ಅರ್ಥ ಆಗಲಿ ಅಂತ, ಇಲ್ಲಾಂದಿದ್ರೆ ನಾನು ಕಾಮೆಂಟ್ಸ್ನೆಲ್ಲ ತೆಗಿತಿದ್ದೆ. ಓಕೆನಾ, ಈಗ ನೆಕ್ಸ್ಟ್ ಯಾವ್ದಾದ್ರು ಪ್ರೋಗ್ರಾಮ್ ಓದ್ಬೇಕಾದ್ರೆ ಬೈ ಹಾರ್ಟ್ ಮಾಡೋದಲ್ಲ. ಈಗ ಪುಷ್ ಟಾಪ್ ಪ್ರಿಂಟ್ ಓಕೆ ಇದು ಎಲ್ಸ್ ಆ ಥರ ಓದೋದಲ್ಲ, ನೀವು ಅರ್ಥ ಮಾಡ್ಕೊಂಡು ಓದಿ. ಲಾಜಿಕ್ ಅರ್ಥ ಆಗಿಬಿಟ್ರೆ ನೀವು ಈಸಿಯಾಗಿ ಕೋಡ್ ಬರಿಬೋದು. ಓಕೆನಾ, ಪುಷ್ ಇಂಟ್ ವ್ಯಾಲ್ಯೂ ತೊಗೊಳ್ತೀರಾ. ಟಾಪ್ ಏನಾದ್ರು ಮ್ಯಾಕ್ಸ್ ಸೈಜ್ ಏನಾದ್ರು 5 ತೊಗೊಂಡಿದ್ದೀರಾ ಅಂತಂದರೆ -1 ಆದರೆ ಅದು ಓವರ್ಫ್ಲೋ ಆಯಿತು ಅಂತ ಅರ್ಥ. ಓಕೆನಾ, ಎಲ್ಸ್ ಏನಾಗುತ್ತೆ, ಈ ಸ್ಟ್ಯಾಕ್ ವ್ಯಾಲ್ಯೂನ ನೀವು ಟಾಪಿಗೆ ಹಾಕಿ ವ್ಯಾಲ್ಯೂ ಹಾಕಿದ್ರೆ ನೀವು ಒಂದು ಪುಷ್ ಇಂಟು ಸ್ಟ್ಯಾಕ್ ಅಂದರೆ ಏನೋ ಒಂದು ವ್ಯಾಲ್ಯೂನ ಪುಷ್ ಮಾಡಿದ್ದೀರಾ ಸ್ಟ್ಯಾಕಿಗೆ ಅಂತ ಆಗುತ್ತೆ. ನೆಕ್ಸ್ಟ್ ನೀವು ನೋಡೋದಿದ್ರೆ ನೆಕ್ಸ್ಟ್ ಪಾಪ್ ಅಂತಂದ್ರೆ ಇವಾಗ ನೀವು ಎಕ್ಸಾಂಪಲ್ ತೋರಿಸ್ತಿದ್ದೀನಿ. 5 4 3 2 1 ಅಂತ ಹೇಳಿ ನೀವು ಇನ್ಸರ್ಟ್ ಮಾಡಿದ್ದೀರಾ ಅಂದರೆ ಪುಷ್ ಮಾಡಿದ್ದೀರಾ ಅಂದರೆ ಈ 5 ಏನಾಗುತ್ತೆ ಪಾಪ್ ಔಟ್ ಆಗುತ್ತೆ. ಓಕೆನಾ, ದ ಟಾಪ್ ಮೋಸ್ಟ್ ಎಲಿಮೆಂಟ್. ಅದಕ್ಕೆ ನೀವು ಏನು ತಗೋತೀರಾ, ಟಾಪ್ ಏನಾದ್ರು -1 ಅಂತಂದ್ರೆ ಏನೂ ಇಲ್ವೇ ಇಲ್ಲ, ಇಲ್ಲಿ ಹೇಳ್ದೆ ಅಲ್ಲ ನಾನು ಎಂಟಿ ಅಂತ, ಅಂದರೆ ಸ್ಟ್ಯಾಕ್ ಅಂಡರ್ಫ್ಲೋ ಆಗುತ್ತೆ, ಅಂಡರ್ಫ್ಲೋ ಕಂಡೀಷನ್ನು. ಅದಕ್ಕೆ ಏನಾಗುತ್ತೆ ರಿಟರ್ನ್ -1 ಮಾಡ್ತೀರಾ. ನೆಕ್ಸ್ಟ್ ಇಂಟ್ ವ್ಯಾಲ್ಯೂ ಏನಾದ್ರು ಸ್ಟ್ಯಾಕ್ ಆಫ್ ಟಾಪ್ ಆದರೆ ಒಂದು ಡಿಕ್ರಿಮೆಂಟ್ ಮಾಡಿ ಆ ರಿಟರ್ನ್ ವ್ಯಾಲ್ಯೂ ಮಾಡ್ತೀರಾ. ನೆಕ್ಸ್ಟ್ ಅದನ್ನೇ ಡಿಸ್ಪ್ಲೇ ಮಾಡಬೇಕಲ್ವಾ. ಟಾಪ್ -1 ಆದರೆ ಏನು, ಮತ್ತೆ ಸ್ಟ್ಯಾಕ್ ಇಸ್ ಎಂಟಿ. ಇಲ್ಲ ಅಂತಂದ್ರೆ ಏನಿರುತ್ತೆ, ಎಂಟಿ ಆಗಿಲ್ಲ ಅಂದರೆ ನಿಮಗೆ ಏನೋ ಒಂದು ಎಲಿಮೆಂಟ್ಸ್ ಇದೆ ಅಂತ ಅರ್ಥ. ಅಲ್ಲಿ ನೀವು ಫಾರ್ ಲೂಪ್ ಹಾಕಿ ಅದನ್ನ ಪ್ರಿಂಟ್ ಮಾಡ್ತೀರಾ ಸ್ಟ್ಯಾಕ್ ಆಫ್ 5ನ. ಓಕೆನಾ, ನೆಕ್ಸ್ಟ್ ನಿಮಗೆ ಮೇನ್ ಫಂಕ್ಷನಲ್ಲಿ ಸೇಮ್ ಎಂಟರ್ ದ ಸೈಜ್ ಆಫ್ ಸ್ಟ್ಯಾಕ್ ಅಂದರೆ ಸ್ಟ್ಯಾಕ್ದು ಸೈಜ್ ಏನೋ ಒಂದು 5 ಅಂತ ತೊಗೊಳ್ಳಿ. ಆಮೇಲೆ ಅದ್ರ ಇನ್ಪುಟ್ ತೊಗೋತೀರಾ, ಆಮೇಲೆ ಅದು ಸೈಜು, ಆಮೇಲೆ ಚಾಯ್ಸು ಮತ್ತು ವ್ಯಾಲ್ಯೂ. ಓಕೆನಾ, ಇಲ್ಲಿ ಡೂ ವೈಲ್ ಯೂಸ್ ಮಾಡ್ತೀರಾ. ಡೂ ಏನಂತಂದರೆ ಒಂದು ಪುಷ್ ಆಪರೇಷನ್, ಪಾಪ್, ಡಿಸ್ಪ್ಲೇ, ಎಕ್ಸಿಟ್ ಆಪರೇಷನ್ ಇರುತ್ತೆ. ಎಂಟರ್ ಯುವರ್ ಚಾಯ್ಸ್ ಅಂತಂದರೆ ಏನು, ಇಲ್ಲಿ 1 ಫಸ್ಟ್ ಮಾಡಬೇಕಾ, ಸೆಕೆಂಡ್ ಮಾಡಬೇಕಾ, ಥರ್ಡ್ ಮಾಡಬೇಕಾ, ಫೋರ್ತ್ ಮಾಡಬೇಕಾ ಅಂತ ಅರ್ಥ. ಈಗ ನೀವು ಚಾಯ್ಸ್ನ ನೆಕ್ಸ್ಟ್ ಇನ್ಪುಟ್ ತೊಗೊಂಡಿದ್ದೀರಾ, ಅಲ್ಲಿ ಸ್ವಿಚ್ ಆಫ್ ಚಾಯ್ಸ್. ಸ್ವಿಚ್ ಏನಕ್ಕೆ ಮಾಡ್ತಿದ್ದೀರಾ, ಕೇಸ್ 1 ಆಗಿಲ್ಲ ಅಂದರೆ ಕೇಸ್ 2, ಕೇಸ್ 2 ಆಗಿಲ್ಲ ಅಂದರೆ ಕೇಸ್ 4, ಆಮೇಲೆ ಡಿಫಾಲ್ಟ್. ಓಕೆನಾ, ಇಲ್ಲಿ ಎಲಿಮೆಂಟು ಪುಷ್ ತೊಗೊಂಡಿದ್ದೀರಾ, ಅದನ್ನ ಇನ್ಪುಟ್ ತೊಗೋತೀರಾ, ಆ ವ್ಯಾಲ್ಯೂ ಪ್ರಿಂಟ್ ಮಾಡ್ತೀರಾ. ಪಾಪು ಏನಾದ್ರು -1 ಆದರೆ ಪಾಪ್ಡ್ ಎಲಿಮೆಂಟು, ನೆಕ್ಸ್ಟ್ ಅದ್ರ ಬ್ರೇಕು, ನೆಕ್ಸ್ಟ್ ಡಿಸ್ಪ್ಲೇ ಬ್ರೇಕು, ಮತ್ತೆ ಎಕ್ಸಿಟಿಂಗು ಬ್ರೇಕು. ಮತ್ತೆ ಇಲ್ಲಿ ಏನು ಇಷ್ಟು 4 ಅಲ್ಲ ಅಂದರೆ ಪುಷು ಅಲ್ಲ, ಪಾಪು ಅಲ್ಲ, ಡಿಸ್ಪ್ಲೇನೂ ಅಲ್ಲ, ಎಕ್ಸಿಟು ಅಲ್ಲ, ಕೇಸ್ 4 ಅಲ್ಲ ಅಂತಂದರೆ ಡಿಫಾಲ್ಟ್ ಒಂದು ಕೇಸ್ ತೊಗೋಬೇಕು. ಇನ್ವ್ಯಾಲಿಡ್ ಚಾಯ್ಸ್ ಅಂತ ಏನೋ ಒಂದು 5 ಅಂತ ಕೊಟ್ಬಿಟ್ಟಿರ್ತಾರೆ ಇನ್ಪುಟ್ಟು, ಅದಕ್ಕೆ ನೀವು ಇನ್ವ್ಯಾಲಿಡ್ ಚಾಯ್ಸ್ ಅಂತ ಹೇಳಿ ಪ್ರಿಂಟ್ ಮಾಡಬೇಕಲ್ವಾ, ಅದಕ್ಕೆ ನೀವು ಇನ್ವ್ಯಾಲಿಡ್ ಚಾಯ್ಸ್ ಅಂತ ಹೇಳಿ ತೊಗೋತೀರಾ. ನೆಕ್ಸ್ಟ್ ವೈಲ್ ಚಾಯ್ಸ್ ಇಸ್ ನಾಟ್ ಈಕ್ವಲ್ ಟು 4 ಅಂದರೆ ಚಾಯ್ಸ್ ನಾಟ್ ಈಕ್ವಲ್ ಟು 4 ಅಲ್ವಾ ಇದು. ನೆಕ್ಸ್ಟ್ ಕ್ಲೋಸ್ ಮಾಡಿ 2 ಬ್ರಾಕೆಟ್ ಕ್ಲೋಸ್ ಮಾಡ್ತೀರಾ. ದಿಸ್ ವಾಸ್ ಆಲ್ ಅಬೌಟ್ ದ 5th ಕ್ವೆಶ್ಚನ್, ದಟ್ ಇಸ್ ಸ್ಟ್ಯಾಕ್ ಆಪರೇಷನ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ನೆಕ್ಸ್ಟ್ ನೋಡೋದಿದ್ರೆ ಯೂಸ್ ಆಫ್ ದಿಸ್ ಕೀವರ್ಡ್ನ ಏನಕ್ಕೆ ಯೂಸ್ ಮಾಡ್ತೀರಾ ಜಾವಾದಲ್ಲಿ ಅಂತ. ಅದಕ್ಕೆ ನಿಮಗೆ ಕರೆಂಟ್ ಆಬ್ಜೆಕ್ಟಿಗೆ ರೆಫರ್ ಮಾಡೋದಕ್ಕೆ ನೀವು ಯೂಸ್ ಮಾಡ್ತೀರಾ. ಅದು ನಿಮಗೆ ಮೆಥಡ್ ಇಲ್ಲ ಕನ್ಸ್ಟ್ರಕ್ಟರ್. ಮೆಥಡ್ ಅಂತಂದರೆ ಯಾವುದು ಬ್ರಾಕೆಟ್ಸಲ್ಲಿ ಇರುತ್ತಲ್ಲ ಅದನ್ನ ಮೆಥಡ್ ಅಂತ ಹೇಳಿ ಕರೀತಾರೆ. ಓಕೆನಾ, ಅದು ಇಲ್ಲ ಕನ್ಸ್ಟ್ರಕ್ಟರ್ಗೆ ಯೂಸ್ ಮಾಡ್ಬೇಕಾದ್ರೆ ಮಾಡ್ತೀವಿ. ಇಟ್ ಇಸ್ ಕಾಮನ್ಲಿ ಯೂಸ್ಡ್ ಇನ್ ದ ಇನ್ಸ್ಟೆನ್ಸ್ ಮೆಥಡ್ಸ್ ಆರ್ ಕ್ಲಾಸಸ್ ಆರ್ ಕನ್ಸ್ಟ್ರಕ್ಟರು. ನೆಕ್ಸ್ಟ್ ನಿಮಗೆ ಎಕ್ಸಾಂಪಲ್ ವಿತ್ ಕನ್ಸ್ಟ್ರಕ್ಟರ್ ತೊಗೊಂಡ್ರೆ ಕ್ಲಾಸ್ ಬಾಕ್ಸ್ ಸೇಮ್ ತೊಗೊಂಡು ಇಲ್ಲಿ ಬಾಕ್ಸ್ ಏನು ತೊಗೊಂಡಿದ್ರೆ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ತೊಗೊಂಡಿದ್ದೀರಾ. ದಿಸ್ ಡಾಟ್ ವಿಡ್ತ್, ದಿಸ್ ಡಾಟ್ ಹೈಟ್, ದಿಸ್ ಡಾಟ್ ಡೆಪ್ತ್ ಅಂದರೆ ಇದು ವಿಡ್ತಿಗೆ ಕರೆಂಟ್ ಅಂದರೆ ಕರೆಂಟ್ ಆಬ್ಜೆಕ್ಟ್ ಅಲ್ವಾ, ಅದು ಕರೆಂಟ್ ಆಬ್ಜೆಕ್ಟಿಗೆ ಫೋಕಸ್ ಮಾಡ್ತಿದೆ. ದಿಸ್ ಡಾಟ್ ಹೈಟ್, ದಿಸ್ ಡಾಟ್ ಡೆಪ್ತಿಗೆ. ಆಮೇಲೆ ಇದು ರಿಟರ್ನ್ ಮಾಡಿ ನಿಮಗೆ ಒಂದು ಏನೋ ವ್ಯಾಲ್ಯೂಸ್ ಕೊಟ್ಟಿದ್ದೀರಾ, 10 ಇಂಟು 20 ಇಂಟು 15. ಇಲ್ಲೇ ತೋರಿಸ್ತೀನಿ ನಿಮಗೆ ಔಟ್ಪುಟ್ ಏನಕ್ಕೆ 3000 ಬಂದಿದೆ ಅಂತ. 10 ಇಂಟು ಎಷ್ಟು 200 ಇಂಟು 15 ಮಾಡಿ, 200 ಇಂಟು 5, 15 ಇಂಟು 2 30, ಇಲ್ಲಿ 2 zeros, 3000 ಇಸ್ ದ ಆನ್ಸರ್. ದಟ್ ಇಸ್ ದ ಫೋಕಸ್ ಹಿಯರ್. ಓಕೆನಾ, ಇಲ್ಲಿ ಪ್ಯಾರಾಮೀಟರ್ಸ್ ಕೊಟ್ಟಿದ್ದೀರಾ 10 20 15 ಅಂತ. ದಟ್ ಈಸ್ ಆಲ್ ಅಬೌಟ್ ದಿಸ್. ಆ್ಯಂಡ್ ನೆಕ್ಸ್ಟ್ ಇಸ್ ಮೆಥಡ್ ಓವರ್ಲೋಡಿಂಗ್ ಅಂತಂದರೆ ಅದು ಒಂದು ಸ್ಪೆಷಲ್ ಫೀಚರ್ ಜಾವಾದು. ಅದು ಏನಂತಂದರೆ ಇಟ್ ವಿಲ್ ಅಲೌ ದ ಕ್ಲಾಸ್ ಟು ಹ್ಯಾವ್ ಮೋರ್ ದ್ಯಾನ್ 1 ಮೆಥಡ್ ವಿತ್ ಇನ್ ದ ಸೇಮ್ ನೇಮ್. ಅಂದರೆ ನಿಮಗೆ ಒಂದು ಕ್ಲಾಸ್ ಇದೆ ಅಂತಂದರೆ ಆ ಕ್ಲಾಸ್ ಒಳಗೇನೆ ನಿಮಗೆ ಮೋರ್ ದ್ಯಾನ್ 1 ಮೆಥಡ್ ಅಂದರೆ 1 ಮೆಥಡಿಗಿಂತ ಜಾಸ್ತಿ ಮೆಥಡ್ ಇರೋದಕ್ಕೆ ಅಲೋ ಮಾಡೋದನ್ನೇ ನಿಮಗೆ ಮೆಥಡ್ ಓವರ್ಲೋಡಿಂಗ್ ಅಂತ ಹೇಳಿ ಕರೀತಾರೆ. ಅದು ಟೈಪ್ಸ್ ಆಫ್ ಪ್ಯಾರಾಮೀಟರ್ಸು ಆರ್ ಬೋತ್, ಆಮೇಲೆ ಕಂಪೈಲ್ ಟೈಮ್ ಪಾಲಿಮಾರ್ಫಿಸಮ್ ಅಲ್ಲಿ ಯೂಸ್ ಆಗ್ತಾರೆ. ಇದು ಕಂಪೈಲ್ ಟೈಮ್. ಓವರ್ಲೋಡಿಂಗ್ ಅಂತಂದರೆ ಕಂಪೈಲ್ ಟೈಮ್ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡ್ಲೇಬೇಕು. ಓಕೆನಾ, ನೆಕ್ಸ್ಟ್ ನೋಡೋದಿದ್ರೆ ನೀವು ಅದರಲ್ಲಿ ಕ್ಲಾಸ್ ತೊಗೋತೀರಾ, ಮೆಥಡ್ಸು ಇಂಟ್ ಆ್ಯಡ್ ಎ ಬಿ, ರಿಟರ್ನ್ a+b ಮಾಡ್ತೀರಾ. ಇಂಟ್ ಆ್ಯಡ್ ಆಫ್ ಇಂಟ್ ಎ
ಬಿ ಸಿ, ಆಮೇಲೆ A+B+C. ಓಕೆನಾ? ಅಂದರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ AB ತೊಗೊಂಡು ABC ತೊಗೊಂಡು ಇಲ್ಲಿ AA+B ಅಂದರೆ ಮೋರ್ ದೆನ್ ಒನ್ ಮೆಥಡ್ ಯೂಸ್ ಮಾಡ್ತಿದ್ದೀರಾ ಅಂಡರ್ ದ ಸೇಮ್ ಕ್ಲಾಸ್. ದಿಸ್ ಇಸ್ ಕಾಲ್ಡ್ ದ ಮೆಥಡ್ ಓವರ್ಲೋಡಿಂಗ್. ಓಕೆನಾ? ನೆಕ್ಸ್ಟ್ ಯೂಸ್ ಆಫ್ ದಿಸ್ ಕೀವರ್ಡ್ ಮೆಥಡ್ ಓವರ್ ರೈಡಿಂಗ್ ಅಂತ ಹೇಳಿ ನೆಕ್ಸ್ಟ್ ಮಾಡ್ಯೂಲಲ್ಲಿ ಬರುತ್ತೆ. ಅದನ್ನ ನೆಕ್ಸ್ಟ್ ಮಾಡ್ಯೂಲಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟು ಯೂಸ್ ಆಫ್ ದಿಸ್ ಇನ್ ಸ್ಟ್ಯಾಟಿಕ್. ಈಗ ನಾವು ನಾರ್ಮಲ್ ಆಗಿ ದಿಸ್ ಕೀವರ್ಡ್ ನೋಡಿದ್ವಿ. ಸ್ಟ್ಯಾಟಿಕಲ್ ಏನಕ್ಕೆ ಅಂತ ಅಂದರೆ ನಾರ್ಮಲ್ ಅದು ಸೇಮ್ ಕರೆಂಟ್ ಆಬ್ಜೆಕ್ಟಿಗೆ ಫೋಕಸ್ ಮಾಡುತ್ತೆ. ಇಲ್ಲಿ ನೋಡಿ ನಾನು ಎಕ್ಸಾಂಪಲ್ ಒಂದು ಹೇಳ್ತೀನಿ. ಕ್ಲಾಸ್ ಟೆಸ್ಟ್ ತೊಗೊಂಡಿದ್ರೆ x=10 ವಾಯ್ಡ್ ಡಿಸ್ಪ್ಲೇ ಟೆಸ್ಟ್ ಆಬ್ಜೆಕ್ಟ್ ನ್ಯೂ ಟೆಸ್ಟ್ ಕನ್ಸ್ಟ್ರಕ್ಟರು ಆ ಆಬ್ಜೆಕ್ಟ್ ಡಾಟ್ ಎಕ್ಸ್ ಅಂತ ಯೂಸ್ ಮಾಡಿಕೊಂಡು ಅದನ್ನ ಡಿಸ್ಪ್ಲೇ ಮಾಡ್ತಿದ್ರ. ದಿಸ್ ವಾಸ್ ಆಲ್ ಅಬೌಟ್ ದ ಸ್ಟ್ಯಾಟಿಕ್ ವಾಯ್ಡ್ ಡಿಸ್ಪ್ಲೇ ಅಲ್ಲಿ. Next to last, we are almost in the end of this module. Define class and object. Define class and object ಆಮೇಲೆ access methods and instance variables. Illustrate the suitable example. ಕ್ಲಾಸ್ ಅಂತಂದ್ರೆ ಒಂದು ಬ್ಲೂ ಪ್ರಿಂಟ್ ಆರ್ ಟೆಂಪ್ಲೇಟ್ ಟು ಯೂಸ್ ಟು ಕ್ರಿಯೇಟ್ ಒನ್ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದ್ರೆ ಅದಕ್ಕೆ ಬ್ಲೂ ಪ್ರಿಂಟ್ ಬಂದು ಕ್ಲಾಸ್. ಓಕೆನಾ? ಇಟ್ ಡಿಫೈನ್ಸ್ ಡೇಟಾ ಮೆಂಬರ್ಸು, ಇನ್ಸ್ಟೆಂಟ್ ವೇರಿಯಬಲ್ಸು, ಮೆಂಬರ್ ಫಂಕ್ಷನ್ಸ್ ಆರ್ ಮೆಥಡ್ಸು, ಆಮೇಲೆ ಆಬ್ಜೆಕ್ಟ್ ಆಫ್ ದ ಕ್ಲಾಸ್ ವಿಲ್ ಹ್ಯಾವ್, ಅದನ್ನ ನಿಮಗೆ ಕ್ಲಾಸ್ ಅಂತ ಹೇಳಿ ಕರೀತಾರೆ. ಕ್ಲಾಸ್ನ ಕ್ರಿಯೇಟ್ ಮಾಡಿದ್ಮೇಲೆ ಒಂದು ಇನ್ಸ್ಟೆನ್ಸ್ ಆಫ್ ದ ಕ್ಲಾಸ್ ಏನು? ಆಬ್ಜೆಕ್ಟ್. ದಿಸ್ ವಾಸ್ ಆಲ್ ಅಬೌಟ್ ದ ಡೆಫಿನೇಷನ್ ಆಫ್ ದಿಸ್ ಬೋತ್. ಆಮೇಲೆ ಆಕ್ಸೆಸ್ ಮೆಥಡ್ ಆ್ಯಂಡ್ ಇನ್ಸ್ಟೆನ್ಸ್ ವೇರಿಯಬಲ್ಸ್ ಹೆಂಗೆ ಮಾಡ್ಕೋಬಹುದು ಅಂತಂದ್ರೆ ಕ್ಲಾಸ್ ಸ್ಟೂಡೆಂಟು ಇಂಟ್ ID ಸ್ಟ್ರಿಂಗ್ ನೇಮ್ ಅಂತ ಹೇಳಿ ಡಿಕ್ಲೇರ್ ಮಾಡಿಕೊಂಡು ಸೆಟ್ ಡೇಟಾ ಇಂಟ್ ಸ್ಟ್ರಿಂಗ್ ಎನ್ ID ಅಂತಂದ್ರೆ ನೇಮ್ = n ಅಂತ ತಗೊಂಡು ಅದನ್ನ ಡಿಸ್ಪ್ಲೇ ಮಾಡ್ಬೇಕಾದ್ರೆ ಇಂಟ್ ID ಮತ್ತೆ ನೇಮ್ನ ಇಲ್ಲಿ ಡಿಕ್ಲೇರ್ ಮಾಡ್ತಿದ್ದೀರಾ. ನೆಕ್ಸ್ಟ್ ಅದನ್ನ ಸ್ಟೂಡೆಂಟ್ ಡೆಮೋ ಅಂತಂದ್ರೆ ಇವಾಗ ಮೇನ್ ಫಂಕ್ಷನಲ್ಲಿ ಏನು ತಗೋತೀರಾ? ಸ್ಟೂಡೆಂಟ್ S1 ಆಯ್ತಾ? ಅವರು ಏನು ನ್ಯೂ ಸ್ಟೂಡೆಂಟ್ ತಾನೆ, ನಿಮಗೆ ಕ್ಲಾಸ್ ನೇಮ್ ನೋಡ್ಕೊಳ್ಳಿ, ಇಲ್ಲಿ ಸ್ಟೂಡೆಂಟ್ ಇದೆ, ಅದಕ್ಕೆ ಇಲ್ಲಿ ಕನ್ಸ್ಟ್ರಕ್ಟರ್ ನೇಮು ಸ್ಟೂಡೆಂಟ್. ಓಕೆನಾ? S1.set ಡೇಟಾ ತಾನೇ ನೀವು ಇಲ್ಲಿ ತೊಗೊಂಡಿರೋದು ಮೆಥಡ್, ವಾಯ್ಡ್ ಮೆಥಡ್. ಅಲ್ಲಿ 101, ಆಶಾ ಅಂತೇನೋ ಪ್ರಿಂಟ್ ಮಾಡ್ತೀರಾ. S1.display ಅಲ್ಲಿ 101 ID ಪ್ರಿಂಟ್ ಆಯಿತು, ಆಶಾ ಅಂತ ನೇಮಿಗೆ ಪ್ರಿಂಟ್ ಆಯಿತು. ದಿಸ್ ವಾಸ್ ಆಲ್ ಅಬೌಟ್ ದ ಆಕ್ಸೆಸಿಂಗ್ ಆಫ್ ಕ್ಲಾಸ್ ಅಂಡ್ ದ ಮೆಥಡ್ ಯೂಸಿಂಗ್ ದ ಇನ್ಸ್ಟೆನ್ಸ್ ವೇರಿಯಬಲ್ಸ್. ದಿಸ್ ವಾಸ್ ವೇರಿಯಬಲ್ಸ್ ಅಂದರೆ ಇಲ್ಲಿ ಸ್ಟ್ರಿಂಗ್ ID ಆಮೇಲೆ ನೇಮು ಏನೇನು ಕ್ರಿಯೇಟ್ ಮಾಡಿರ್ತೀರಲ್ಲ, ಇಲ್ಲಿ ID ಅಂದರೆ N ಅಂದರೆ ನೇಮು, ಆ ಥರ. ಓಕೆನಾ? ನೆಕ್ಸ್ಟ್ ಇಸ್ ಲಾಸ್ಟ್ ಕ್ವೆಶನ್ ಇಸ್ ಯೂಸ್ ಆಫ್ ಗಾರ್ಬೇಜ್ ಕಲೆಕ್ಷನ್ ಮತ್ತು ಯೂಸ್ ಆಫ್ ಫೈನಲೈಸ್. ಓಕೆನಾ? ಗಾರ್ಬೇಜ್ ಕಲೆಕ್ಷನ್ ಅಂತಂದರೆ ಈಗ ಜಾವಾದಲ್ಲಿ ಡೈನಮಿಕ್ಲಿ ಕ್ರಿಯೇಟೆಡ್ ಆಗಿರೋದು ನ್ಯೂ ಆಪರೇಟರ್ ಯೂಸಿಂಗ್ ದ ನ್ಯೂ ಆಪರೇಟರ್. C++ ಅಲ್ಲಿ ಆಗಲ್ಲ. ಇದು ಜಾವಾದಲ್ಲಿ ಏನಾಗುತ್ತೆ, ಮೆಮರಿ ಡಿಅಲೋಕೇಶನ್ ಆಟೋಮ್ಯಾಟಿಕಲಿ ಆಗುತ್ತೆ. ಓಕೆನಾ? ದಟ್ ಇಸ್ ಟೆಕ್ನಿಕ್ ಇಸ್ ಕಾಲ್ಡ್ ವಾಟ್? ಗಾರ್ಬೇಜ್ ಕಲೆಕ್ಷನ್ ಟು ಯೂಸ್ ಟು ಫ್ರೀ ಅನ್ಯೂಸ್ಡ್ ಮೆಮರಿ. ಇವಾಗ ಒಂದು ಮೆಮರಿ ಕ್ರಿಯೇಟ್ ಆಗಿದೆ ಅಂತಂದ್ರೆ ಇದು ಒಂದು ಅನ್ಯೂಸ್ಡ್ ಇದೆ ಅಂತಂದ್ರೆ ಇದು ಆಟೋಮ್ಯಾಟಿಕಲಿ ಡಿಲೀಟ್ ಆಗುತ್ತೆ. ಅದು ಯಾವುದು? ಗಾರ್ಬೇಜ್ ಕಲೆಕ್ಷನ್ ಅಂತ ಹೇಳಿ ಕರಿತೀವಿ. ಅದು ನೋ ರೆಫರೆನ್ಸ್ ಟು ದ ಆಬ್ಜೆಕ್ಟ್, ಎಕ್ಸಿಸ್ಟಿಂಗ್ ಆಬ್ಜೆಕ್ಟಿಗೆ ಅದು ರೆಫರ್ ಮಾಡಲ್ಲ. ನೆಕ್ಸ್ಟ್ ನೀವು ನೋಡ್ಬೋದು, ದೇರ್ ಇಸ್ ನೋ ಸ್ಪ್ಲಿಟ್ ನೀಡ್ ಟು ಡೆಸ್ಟ್ರಾಯ್ ಇಟ್. ಆಮೇಲೆ ಇದು ಥಿಯರಿ ಪಾರ್ಟ್ ನೀವು ನೋಡ್ಕೋಬಹುದು. ನೆಕ್ಸ್ಟ್ ಫೈನಲೈಸ್ ಮೆಥಡ್ ಅಂತಂದ್ರೆ ಇವಾಗ ನೀವು ಟ್ರೈ, ಕ್ಯಾಚ್, ಎಕ್ಸೆಪ್ಷನ್ ಅದೆಲ್ಲ ನಿಮಗೆ ನೆಕ್ಸ್ಟ್ ಗೊತ್ತಾಗತ್ತೆ. ಈಗ ನೆಕ್ಸ್ಟ್ ನೋಡ್ಬೇಕಾಗಿರೋದು ನೀವು ಮೇನ್ ಆಗಿ ಫೈನಲೈಸ್ ಅಲ್ಲಿ ನಿಮಗೆ ಟ್ರೈ, ಕ್ಯಾಚ್, ಆಮೇಲೆ ಅದಾದ್ಮೇಲೆ ಫೈನಲಿ ಯೂಸ್ ಮಾಡ್ತೀರಾ. ಫೈನಲಿ ಅಂತ ಕೀವರ್ಡ್ ಯೂಸ್ ಮಾಡಿ ಫೈನಲೈಸ್. ಓಕೆನಾ? ಫೈನಲಿ ಬೇರೆ, ಫೈನಲೈಸ್ ಬೇರೆ. ಫೈನಲೈಸ್ ಅಂತಂದ್ರೆ ಇಲ್ಲಿ ಫೈನಲೈಸೇಷನ್ ಅಂತಂದ್ರೆ ಈಗ ನಾನ್ ಜಾವಾ ರಿಸೋರ್ಸಸ್ ಸಚ್ ಆಸ್ ಹ್ಯಾಂಡಲ್ಸು, ಫಾಂಟ್ಸ್ ಅದೆಲ್ಲ ಏನಿರುತ್ತೆ ಅದನ್ನ ನಿಮಗೆ ಒಂದು ಆಬ್ಜೆಕ್ಟ್ ಹೋಲ್ಡ್ ಮಾಡುತ್ತೆ. ಅದನ್ನ ನಿಮಗೆ ಫೈನಲೈಸ್ ಮೆಥಡ್ ಇಂದ ಯೂಸ್ ಮಾಡ್ತೀರಾ. ಆ ಮೆಥಡ್ನ ಫೈನಲೈಸೇಷನ್ ಅಂತ ಹೇಳಿ ಕರಿತು. ಅದನ್ನ ನಿಮಗೆ ಹ್ಯಾಂಡಲ್ ಮಾಡೋದಕ್ಕೆ ಫೈನಲೈಸೇಷನ್ ಮೆಥಡ್ ಯೂಸ್ ಮಾಡ್ತೀರಾ. ಅದು ಒಂದು ಕ್ಲಾಸ್ ಒಳಗೆ ಡಿಕ್ಲೇರ್ ಆಗಿರುತ್ತೆ ಓನ್ಲಿ ಒನ್ಸ್. ಅದು ಪ್ರೊಟೆಕ್ಟೆಡ್ ಮತ್ತೆ ನೋ ಪ್ಯಾರಾಮೀಟರ್ಸ್ ಅಂದ್ರೆ ಬ್ರಾಕೆಟ್ ಅಲ್ಲಿ ಏನು ವ್ಯಾಲ್ಯೂಸ್ ಇರಲ್ಲ. ಆಮೇಲೆ ದಿಸ್ ಇಸ್ ನಾಟ್ ಗ್ಯಾರಂಟಿಡ್. ಆಮೇಲೆ ದಿಸ್ ಯು ಕ್ಯಾನ್ ಸಿ ದ ಕ್ಲೀನಪ್ ಕೋಡ್ ಇರುತ್ತೆ. ಕಾಮೆಂಟ್ಸ್ ಅಲ್ಲಿ ಕೊಟ್ಟಿರೋದು, ನಾನು ಜಸ್ಟ್ ಕಾಮೆಂಟ್ಸ್ ಅಲ್ಲಿ ಕೊಟ್ಟಿರೋದು. ಇಲ್ಲಿ ಒಂದು ಕೋಡ್ ಇರುತ್ತೆ, ಇದು ಮೆಥಡ್ ಅಂದ್ರೆ ಸಿಂಟ್ಯಾಕ್ಸ್ ಆಫ್ ದಿಸ್ ಅಂತ ಹೇಳಿ ಕೊಟ್ಟಿರೋದು. This was all about the module 2. I hope you have understood this also clearly, and if you have not watched the module 1, do watch it, and even module 2 is been completed. Thank you for watching the video. Make sure to like, share, comment and subscribe to my YouTube channel if you have not yet subscribed, and I'll be upcoming with the module 3, 4, 5 videos as soon as possible. I'll be uploading 3 and 4 tomorrow, and until then, bye bye. And I have created a WhatsApp channel to update everything on time, so that if you want to join, I'll be providing the link as well as in the description box. Do check it, and please do share the videos if you feel helpful to all your friends as well. And thank you for watching the video. Make sure to like, share, comment and subscribe to my YouTube channel. Until then, bye bye.